ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಫುಲ್ ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಬ್ಲಾಗ್ಸ್ ಕೂಡ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ. 1 ವೀಕ್ ಪಾಪು ಹುಷಾರಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ನನಗೆ ಹುಷಾರಿರಲ್ಲ. ಸೊ ಹಾಗಾಗಿ ಯಾವುದೇ ಥರ ವೀಡಿಯೋಸು ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಮಿನಿ ಬ್ಲಾಗ್ಸ್ ಮಾಡಿದ್ರೂ ಕೂಡ ವಾಯ್ಸ್ ಓವರ್ ಕೊಡಬೇಕು, ಇಲ್ಲಾಂದರೆ ವೀಡಿಯೋಸ್ ಮಾಡಿದ್ರೂ ಕೂಡ ಮಾತಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬ್ಲಾಗ್ಸೇ ಮಾಡ್ತಾಯಿರಲಿಲ್ಲ. ಇವತ್ತು ಆ್ಯಕ್ಚುಲಿ ಟ್ಯೂಸ್ಡೇ, ಹಾಗೆ ನನ್ನ ಮಗಳಿಗೆ ಮುಡಿ ಕೊಡ್ತಾಯಿದ್ದೀರಿ. ಸೊ ಫಸ್ಟ್ ಮುಡಿ, ಹಾಗಾಗಿ ಅವಳದು ಅಂದರೆ ಸಣ್ಣ ಪುಟ್ಟ ಏನು ಫೋಟೋಶೂಟ್ ನಾನು ಬಾಕಿ ಮಾಡ್ಕೊಂಡಿದ್ದೆ, ಆ ಫೋಟೋಶೂಟ್ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಂದೆಲ್ಲ ಹೇರ್ಸ್ ಇದ್ದಾಗೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಫೋಟೋಶೂಟೆಲ್ಲ ಆಲ್ಮೋಸ್ಟ್ ಇವಾಗೆ ಮಾಡಿಬಿಡಿಸ್ಬಿಡೋಣ, ಅವಳಿಗೆ ಯಾವುದು ಪೆಂಡಿಂಗ್ ಇಕ್ಕೋದು ಬೇಡ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾಳೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ವಾಯ್ಸ್ ಈ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವೇ. ಬೆಳಗ್ಗೆನೇ ಪಾಪು ಮನೆ ಕೆಲಸ ಎಲ್ಲ ಮುಗಿಸಿದ್ದೀರಿ ಆಲ್ಮೋಸ್ಟು. ಟಿಫನ್ ಏನು ಬಾಕಿ ಇದೆ 8:30. ಸೊ ಟಿಫನ್ ಏನು ಅರ್ಜೆಂಟ್ ಇಲ್ಲ ಈಗ. ಸೊ ಪಾಪು ಸ್ನಾನ ಕರ್ಕೊಂಡು ಹೋಗಿದ್ದಾರೆ. ಯಾಕೆಂತಂದರೆ ಅವಳು ಮಲ್ಗಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡಿಬಿಡ್ಬೇಕು ಅನ್ನೋಕ್ಕೆ ಅರ್ಜೆಂಟಾಗಿ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀವಿ. ಸ್ನಾನ ಕರ್ಕೊಂಡು ಹೋಗಿದ್ದಾರೆ. ಹೋಲಿ ಇವತ್ತೇ. ಸೊ ಹೋಲಿದು ಮತ್ತು ಸಾಂಬ್ರಾಣಿದೆಲ್ಲನೂ ಅದು ಕೂಡ ಮಾಡಬೇಕು. ಇವತ್ತು ಅವ್ರು ಚಿಕ್ಕಿ ಸ್ನಾನ ಮಾಡಿಸ್ಕೊಂಡು ಬಂದಿದ್ದಾಳೆ. ನಾನು ಹೋಗಿ ಮೇಲೆ ಇದು ಕೆಳಗಡೆ ರೆಮೆಂಟ್ ಅವ್ರ ಮನೇಲಿ ಹೋಲಿ ಮತ್ತು ಬಟ್ಟೆ ಎಲ್ಲ ತೊಗೊಂಡು ಬರ್ತೀನಿ ಹೋಲಿಗೆ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಆಗ್ತಾಯಿದೆ. ಇಲ್ಲಿ ನನ್ನ ಮಗಳಿಗೆ ಕಾಯಿಸಿಟ್ಟಿದ್ದೀನಿ. ಅಲ್ಲಿ ಕಪ್ಸಿದೆಯಲ್ಲ ಕೊಡು, ಇಲ್ಲೇ ಐತೆ ನೋಡಿ. ಬಣ್ಣ ಹಾಕ್ಬೇಕಿತ್ತು. ಯಾವುದಕ್ಕೆ? ಆ ಕಲ್ಲೆ ಐತೆ ನೋಡು. ಸಾಕ್ಬಿಡು. ಲುಕ್ ಎಟ್ ಮೈ ಡಾಟರ್, ಎಷ್ಟು ಚೆನ್ನಾಗಿದ್ದಾಳೆ. ಕೂದಲೆಲ್ಲ ಹೋಗ್ಬಿಡುತ್ತೆ ಇನ್ನು ಸ್ವಲ್ಪ ದಿನ ಅಷ್ಟೇ. ಪುಟ್ಟು, ಚಿನ್ನಮ್ಮ, ನಿದ್ದೆ ಬಂದೈತೆ ಅವಳಿಗೆ. ನನ್ನ ಫ್ರೆಂಡ್ ಬರ್ತಾಳೆ ಅಂತ ಪಾಯಸ ಮಾಡ್ತಾಯಿದ್ದೀನಿ. ಇವಳೇ ನನ್ನ ಫ್ರೆಂಡು, PUC ಫ್ರೆಂಡ್ ಆ್ಯಕ್ಚುಲಿ. ಸುಮಾರು ವರ್ಷ ಆದಮೇಲೆ ಮೀಟ್ ಮಾಡಿ. ಎಷ್ಟು ವರ್ಷ ಮೈತ್ರಿ? ಒಂದು 8 ಇಯರ್ಸಾ? ಒಬ್ಬ 2017. 8 ಅನ್ಕೋ. ಆಲ್ರೆಡಿ 9 ನಡೀತಿದೆ. ಈಗ ಕರೆಕ್ಟಾಗಿ 8 ವರ್ಷ ಅಲ್ಲೇ. ಮಾರ್ಚಿಗಲ್ವಾ ನಮ್ದು ಎಕ್ಸಾಮ್ಸ್ ಮುಗ್ದು. ಕರೆಕ್ಟಾಗಿ 8 ವರ್ಷ. ಇವಾಗ PUC ಅವ್ರಿಗೆ ಅದೇ ನಡೀತಿದೆ. ಇರೋದೆಲ್ಲ ತುಂಬಿಸಿಟ್ಟಿರೋದು ಅಂತ. ಇದೇನು ಇಲ್ಲಿ ಯಾರು ಮಲಗ್ತಾರೆ? ಆ್ಯಕ್ಚುಲಿ ಅಕ್ಕ ಬಾವ ಏನಾದರೂ ಮಲ್ಕೊಂಡಾರ. ಯೂಶಲಿ ಬರಲ್ಲ ಈ ನಡುವೆ. ಮುಂಚೆ ಬಂದರೆ ಮಲಗ್ತಿದ್ರು, ಇವಾಗ ಬರಲ್ಲ. ಸರಿ ಸರಿ. ಬಾಮ ಮಶ್ರೂಮ್ ಕಟಿಂಗ್ ಆಗೋಗಿತ್ಲೆ ಅವಳ್ದು ಇವಾಗ. ಮಶ್ರೂಮ್ ಕಟಿಂಗ್ ಅಲ್ಲ, ಅದೇನು ಕಟಿಂಗ್ ಅಂತಾನೆ ಗೊತ್ತಿಲ್ಲ. ಮಿಲ್ಟ್ರಿ ಕಟಿಂಗ್ ಹೋಗಿ ಮಶ್ರೂಮ್ ಕಟಿಂಗ್ ಆಗೋಗೈತೆ. ಎತ್ಕೊಂಬರ್ಲಿಲ್ಲ ನಾನು, ಅಲ್ಲಿ ಈಚೆ ಇದ್ದೆ. ಎತ್ಕೊಬ್ರಿಗೂ ಕಳಿಸ್ಬೇಕಲ್ಲ ಬಿಡು. ಬೇಡ, ಎತ್ಕೊಂಡೋಗಲ್ಲ ನೀನು. ಬಾಯ್ ಅಮ್ಮ. ಬಾಯ್ ಬಂಗಾರಿ. ಬಾಯ್ 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 ಅಮ್ಮ. ಆಗುತ್ತೆ ತೆಗ್ದಿದ್ದೆ. ಬಾಯ್ ಕಡೆ ಬಾಯ್ ಅಂಡಿ ಹೋಗಿ ಬರ್ತೀನಿ. ಬರ್ತೀನಿ ಅಂತ ಇನ್ನೊಂದು ದಿವಸ ಪಕ್ಕ ಇರ್ತೀನಿ. ಇದು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಡೇ ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ 5:30ಗೆ ಎದ್ದಿದ್ದೆ. ಎಲ್ಲ ಕೆಲಸ ಮಾಡಿ ಮನೆ ಸ್ವಲ್ಪ ಅಂದರೆ ಮನೆಯೆಲ್ಲ ಟ್ಯೂಸ್ಡೇನೇ ಕ್ಲೀನಿಂಗ್ ಎಲ್ಲ ಮುಗಿದಿರುತ್ತೆ. ಓನ್ಲಿ ಹೊರಗಡೆ ಮಾತ್ರ ಒರೆಸಿ ಒಂಚೂರು ರಂಗೋಲಿ ಎಲ್ಲ ಹಾಕಿ ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು ಒಂದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ ಇತ್ತೀಚೆಗೆ. ಮುಂಚೆ ಸ್ವಲ್ಪ ಚಳಿ ಇತ್ತು ಅಂತ ಹೋಗ್ತಾ ಇರಲಿಲ್ಲ. ಈಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.